ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಳ್ಳಾಳ್ ಗ್ರಾಮದಲ್ಲಿ ಗುರುವಾರ ಬೆಳಗ್ಗೆ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಭಾರೀ ದುರಂತ ಸಂಭವಿಸಿದೆ. ಗ್ಯಾಸ್ ಸ್ಫೋಟದ ತೀವ್ರತೆಗೆ ಮನೆ ಗೋಡೆಗಳು ಕುಸಿದು ಮನೆಯಲ್ಲಿನ ದಂಪತಿಗಳಿಗೆ ಗಂಭೀರ ಗಾಯಗಳಾಗಿವೆ. ಹಳೆಯಾಳ್ ಗ್ರಾಮದ ಧನಪಾಲ್ ಕಾಂಬ್ಳೆ ಹಾಗೂ ಅನಸೂಯ ಕಾಂಬ್ಳೆ ದಂಪತಿ ಎಂದಿನಂತೆ ಬೆಳಗ್ಗೆ ಅಡುಗೆಗಾಗಿ HP ಗ್ಯಾಸ್ ಸಿಲಿಂಡರ್ ಹಚ್ಚಲು ಹೋದ ಸಂದರ್ಭದಲ್ಲಿ ಏಕಾಏಕಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಸ್ಫೋಟದ ರಭಸಕ್ಕೆ ಮನೆಯ ಗೋಡೆ ಪೀಸ್ ಆಗಿ ಕುಸಿದಿದೆ. ಘಟನೆಯ ಬಳಿಕ ಗಾಯಾಳುಗಳನ್ನು ತಕ್ಷಣ ಅಥಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು, ಇಬ್ಬರಿಗೂ ತೀವ್ರ ಚಿಕಿತ್ಸೆ ನೀಡಲಾಗುತ್ತಿದೆ. ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಅಥಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅವಘಡ ಎಷ್ಟು ಗಂಟೆಗೆ ಸಂಭವಿಸಿದ್ರೆ? 7:30 ಆಗಿತ್ರಿ. ಇಲ್ಲಿ ಅವಾಗ ಯಾರ್ಯಾರು ಇದ್ರಿ? ನಮ್ಮ ಅಪ್ಪಾರಿ ನಮ್ಮ ಮಮ್ಮಿರಿ ಇದ್ರಿ. ಅವ್ರ ಏನದು ಆಗಿತ್ರಿ? ತಲಿ ಪೆಟ್ಟ ಆಗೈತ್ರಿ, ಎಲ್ಲಾ ಸುಳ್ಳದತ್ರಿ, ಎಲ್ಲಾ ಸುಟ್ಟೈತ್ರಿ. ಎಲ್ಲ ಸುಳ್ಳೈತ್ರಿ. ಯಾವ ದವಾಖಾನಿಗೆ ಹೋದಾರಿ ಇವ್ರು? ಈಗ ಅದನ್ನ ಸರ್ಕಾರ ದವಾಖಾನೆ ಹೋದಾರಿ. ಇಲ್ಲಿ ಒಟ್ಟು ಸರ್ಕಾರಿ ಹಾಸ್ಪಿಟಲ್ ಹೋದ್ರಿ. ಇಲ್ಲಿ ಒಳಗೆ ಎಷ್ಟು ಜನ ಇದಾರೆ ಟೋಟಲ್ ರೀ? ಟೋಟಲ್ 2 ಮಂದಿ ಇದ್ದಾರೆ. ಇಬ್ರು ಉಳ್ಕದವ್ರಿ. ಎಷ್ಟು ಜನ ಟೋಟಲ್ ರೀ? ಟೋಟಲ್ ರೀ ಇಲ್ಲಿ 3 ಜನ ಇರ್ತಾರೆ, 4 ಜನ ಇರ್ತಾರೆ. ಒಬ್ರು ಸ್ವಾಮಿ ಆಗಿರಿ, ಅವ್ರು ಹೋಗಿರಿ. ಒಬ್ಬರು ಹೊರಗಿದ್ರಿ, ಅವ ಅಪ್ಪ ಇದ್ರ. ಮುಂಜಾನೆ 7 ಗಂಟೆಗೆ ದುರಂತ ಆಗೈತ್ರಿ. ಇಲ್ಲೇ ಮನ್ಕೊಂಡಿದಾರನ್ರಿ? ಇಲ್ಲೇ ಮಾಡ್ಕೊಂಡ್ರಿ. ಎಲ್ಲ ಬಾಗ್ಲಾದು ಎಲ್ಲ ಹಾಕಿದಾರನ್? ಹೆಂಗೇನ್ರಿ? ಬಾಗ್ಲ ಕಿಡಿಕಿ ಅದು ತೆರ್ದೇ ಇದ್ದೀರಿ. ತೆರೆದಿದ್ದು. ಕೃಷ್ಣ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಬೆಳಗಾವಿ.